ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ನಾನಿವತ್ತು ಅವರೆಕಾಳಿನ ಸಿಹಿ ಪೊಂಗಲ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಈ ಪೊಂಗಲ್ ದೇವಸ್ಥಾನದಲ್ಲಿ ಸಿಗುವ ಪ್ರಸಾದದ ರುಚಿಯಲ್ಲಿರುತ್ತೆ ಗೊತ್ತಾ. ಈ ಬರುವ ಸಂಕ್ರಾಂತಿಗೆ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ, ಖಂಡಿತವಾಗಿ ಇಷ್ಟ ಆಗತ್ತೆ. ಇದನ್ನು ಮಾಡೋದಕ್ಕೆ ಕುಕ್ಕರಿಗೆ 1 ಟೇಬಲ್ ಚಮಚದಷ್ಟು ತುಪ್ಪ ಹಾಕಿ ತೊಳೆದಿರುವ ಅಕ್ಕಿ 3/4 ಕಪ್, ಅರ್ಧ ಕಪ್ ಹೆಸರು ಬೇಳೆ ಹಾಗೂ 3/4 ಕಪ್ ಆಗುವಷ್ಟು ಫ್ರೆಶ್ ಆದ ಅವರೆಕಾಳನ್ನು ಎಲ್ಲವನ್ನು ತೊಳ್ಕೊಂಡು ಕುಕ್ಕರಿಗೆ ಹಾಕಿ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಅಂದರೆ 3 ರಿಂದ 4 ನಿಮಿಷಗಳ ಕಾಲ ಹುರಿದ್ರೆ ಸಾಕಾಗತ್ತೆ. ಇನ್ನು ಬೇಯೋದಕ್ಕೆ ಅವಶ್ಯಕತೆ ಇರುವ ನೀರು ನಾನಿಲ್ಲಿ 2.5 ಕಪ್ ಆಗುವಷ್ಟು ಹಾಕ್ತಾ ಇದ್ದೇನೆ. ಜೊತೆಗೆ 3/4 ಕಪ್ ಹಾಲು ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಕುದಿ ಬಂದ ನಂತರ ಲಿಡ್ ಕ್ಲೋಸ್ ಮಾಡಿ 4 ವಿಸಿಲ್ ಹಾಕಿ ಅಕ್ಕಿ, ಬೇಳೆ, ಅವರೆಕಾಳನ್ನು ಮೆತ್ತಗೆ ಬೇಯಿಸಬೇಕು. ಇನ್ನು ಬಾಣಲೆ ಅಥವಾ ಒಂದು ದಪ್ಪ ತಳದ ಪಾತ್ರೆಗೆ 1 ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿ 15 ಗೋಡಂಬಿ ಹಾಗೂ 15 ರಿಂದ 20 ಚಿಕ್ಕದಾಗಿ ಕಟ್ ಮಾಡಿದ ತೆಂಗಿನಕಾಯಿ ಚೂರುಗಳನ್ನು ಹಾಕಿ ಮೊದಲಿಗೆ ಇವೆರಡನ್ನು ಹುರಿಬೇಕು. ಕೆಂಪಗೆ ಆಗ್ತಾ ಬರುವ ಹಂತದಲ್ಲಿ 15 ಒಣ ದ್ರಾಕ್ಷಿಯನ್ನು ಸೇರಿಸಿ ಕೆಂಪಗೆ ಹುರಿದು ಬೇರೊಂದು ಪ್ಲೇಟಿಗೆ ವರ್ಗಾಯಿಸಿಟ್ಟುಕೊಳ್ಳಿ. ಅದೇ ಬಾಣಲೆಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಬೆಲ್ಲದ ಪುಡಿಯನ್ನು ಹಾಕ್ತಾ ಇದ್ದೇನೆ. ಸಿಹಿಯನ್ನು ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ಹೆಚ್ಚು ಕಮ್ಮಿ ಮಾಡಿಕೊಳ್ಳಿ. ಈ ರೀತಿ ಡಾರ್ಕ್ ಕಲರ್ ಇರುವ ಬೆಲ್ಲವನ್ನು ಆರಿಸಿದ್ರೆ ಪೊಂಗಲ್ ಕಲರ್ ಹಾಗೂ ರುಚಿ ಎರಡೂ ಕೂಡ ಚೆನ್ನಾಗಾಗತ್ತೆ. ಅರ್ಧ ಕಪ್ ನೀರು ಸೇರಿಸಿ ಬೆಲ್ಲವನ್ನು ಕರಗಿಸಿ ಕಲ್ಮಶಗಳಿದ್ರೆ ಶೋಧಿಸಿಕೊಂಡು ಒಂದು 5 ನಿಮಿಷಗಳ ಕಾಲ ಬೆಲ್ಲದ ನೀರನ್ನು ಕುದಿಯೋದಕ್ಕೆ ಬಿಡಬೇಕು. ಈ ಕಡೆ ಬೇಳೆ, ಅಕ್ಕಿ, ಅವರೆಕಾಳು ಮೆದುವಾಗಿ ಬೆಂದಿದೆ. ಸೌಟಿನಿಂದಲೇ ಒಂದ್ಸಲ ಚೆನ್ನಾಗಿ ಈ ರೀತಿಯಲ್ಲಿ ಸಾಫ್ಟ್ ಮಾಡ್ಕೊಳ್ಳಿ. ನಂತರ ಕುದಿತಾ ಇರುವ ಬೆಲ್ಲದ ನೀರಿಗೆ ಅಕ್ಕಿ ಬೇಳೆ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ನೋಡಿ ಈ ರೀತಿಯಲ್ಲಿ ಬೆಲ್ಲ, ಅಕ್ಕಿ, ಬೇಳೆ ಎಲ್ಲವೂ ಸಹ ಹೊಂದ್ಕೊಂಡಿರುತ್ತೆ. ಈ ಹಂತದಲ್ಲಿ ಅರ್ಧ ಕಪ್ ಹಾಲು ಹಾಕಿ ಮಿಕ್ಸ್ ಮಾಡಿ ಮಿಶ್ರಣವನ್ನು ಒಂದು ಕುದಿಸಬೇಕು. ಜೊತೆಗೆ ನಾನು ಚಿಟಿಕೆ ಪಚ್ಚ ಕರ್ಪೂರವನ್ನು ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಚಿಟಿಕೆಯಷ್ಟು ಮಾತ್ರ ಹಾಕಿದ್ರೆ ಸಾಕಾಗತ್ತೆ. ಇದರ ಬದಲಾಗಿ ಲವಂಗ, ಏಲಕ್ಕಿ, ಕೇಸರಿ ಯಾವುದನ್ನಾದ್ರೂ ಬಳಸಬಹುದು. ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯಲ್ಲಿ 2 ಟೇಬಲ್ ಚಮಚ ಆಗುವಷ್ಟು ತುಪ್ಪವನ್ನು ಹಾಕಿ ಹುರಿದಿಟ್ಟಿರುವ ಗೋಡಂಬಿ ಮಿಶ್ರಣವನ್ನು ಹಾಕಿದ್ರೆ ರುಚಿಯಾದ ಅವರೆಕಾಳಿನ ಸಿಹಿ ಪೊಂಗಲ್ ದೇವಸ್ಥಾನದ ರುಚಿಯಲ್ಲಿ ತಯಾರಾಗತ್ತೆ. ಈ ಬರುವ ಸಂಕ್ರಾಂತಿಗೆ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಆಯ್ತಾ. ಟ್ರೈ ಮಾಡಿದ್ರೆ ಹೇಗಾಗಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಪೊಳಲೀಸ್ ಕಿಚನ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.